ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ 1 ಸಮುವೇಲನು 16ನೇ ಅಧ್ಯಾಯ 7ನೇ ವಚನ. ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನಲ್ಲ, ಹೃದಯವನ್ನೇ ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನ ನಮ್ಮೆಲ್ಲರಿಗೂ ಕೂಡ ಹೃದಯ ಇದೆ ಅಲ್ವಾ? ಹೃದಯ ಇಲ್ಲ ಅಂದ್ರೆ ಇದುವರೆಗೂ ನೀವು ನಾನು ಜೀವಂತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಈ ಹೃದಯ ಒಂದೇ ಒಂದು ಕ್ಷಣ ನಿಂತು ಹೋಯ್ತು ಅಂದ್ರೆ ಅಷ್ಟೇ. ಹಲ್ಲೆಲೂಯಾ. ಈ ದಿನಗಳಲ್ಲಿ ಅನೇಕರ ಹೃದಯ ನಿಂತು ಹೋಗ್ತಾ ಇದೆ. ಕೆಲವು ಘಟನೆಗಳನ್ನು ನೋಡಿ, ಕೆಲವು ಕಾರ್ಯಗಳನ್ನು ನೋಡಿ, ಅನೇಕರ ಆಘಾತಕ್ಕೊಳಗಾಗಿ ಅನೇಕರ ಹೃದಯಗಳು ನಿಂತು ಹೋಗ್ತಾ ಇದೆ. ಈ ದಿನ ನಾವು ಎಲ್ಲಿ ನೋಡೋದಾದ್ರೂ ಹಾರ್ಟ್ ಅಟ್ಯಾಕ್, ಚಿಕ್ಕ ಮಗುವಿನಲ್ಲೂ ಹಾರ್ಟ್ ಅಟ್ಯಾಕ್, ಯೌವನಸ್ಥರಲ್ಲೂ ಹಾರ್ಟ್ ಅಟ್ಯಾಕ್, ವಯಸ್ಸಾದವರಲ್ಲೂ ಹಾರ್ಟ್ ಅಟ್ಯಾಕ್. ಹಾಲೆಲೂಯ. ಆದ್ರೆ ಈ ಹೃದಯ ಏನು ಒಂದೇ ಒಂದು ಕ್ಷಣ ಬಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತು ಅಂದ್ರೆ ನಮ್ಮ ಜೀವನವೇ ಮುಗ್ದು ಹೋಯ್ತು. ಹಾಲೆಲೂಯ. ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ ಈ ಹೃದಯ ಬಹಳ ಪ್ರಾಮುಖ್ಯವಾದದ್ದು. ಹಾಲೆಲೂಯ. ಅದಕ್ಕೇನೆ ಈ ಹೃದಯವನ್ನ ಯಾವಾಗ್ಲೂ ಆರೋಗ್ಯವಾಗಿ ಇಟ್ಕೊಳ್ಬೇಕು. ಹಾಲೆಲೂಯ. ಈ ಹೃದಯದಲ್ಲಿ ಒಳ್ಳೇದನ್ನ ಇಟ್ಟುಕೊಳ್ಳಬೇಕು. ಹಾಲೆಲೂಯ. ನೋಡ್ರಿ, ಕೆಟ್ಟದನ್ನ ಇಡ್ತಾ ಇದ್ರೆ ಏನಾಗುತ್ತೆ? ಅದು ಕೊಳ್ತೋಗ್ಬಿಡುತ್ತೆ. ಹಾಲೆಲೂಯ ಅಲ್ವಾ? ಅದೇ ರೀತಿಯಾಗಿ ನಮ್ಮ ಹೃದಯದಲ್ಲಿ ಏನೇನು ಕೆಟ್ಟದಾಗಿದೆಯೋ, ಹಾಲೆಲೂಯ, ಬೇರೆಯವ್ರ ಮೇಲೆ ಸೇಡು, ಕೋಪ, ಹಾಲೆಲೂಯ, ವೈರಾಗ್ಯ, ಬೇರೆಯವ್ರ ಮೇಲೆ ಏನೇ ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಳ್ತಾ ಇದ್ದೀವೋ ಆ ಹೃದಯದಲ್ಲಿ ಕೆಟ್ಟದನ್ನೆಲ್ಲ ತೆಗೆದಾಕ್ಬಿಡಿ. ಹಾಲೆಲೂಯ. ಈ ಹೃದಯದಲ್ಲಿ ಒಳ್ಳೆ ಆಲೋಚನೆಗಳಿರಲಿ, ಒಳ್ಳೆ ರೀತಿ ಪ್ರೀತಿ ಇರಲಿ, ಒಳ್ಳೆ ರೀತಿ ಎಲ್ಲರೊಂದಿಗೂ ಸಮಾಧಾನ ಇರುವಂತ ಕಾರ್ಯಗಳು ಕಾಣಕ್ ಬನ್ನಿ. ಹಾಲೆಲೂಯ. ಹೃದಯ ಬಹಳ ಬಹಳ ಮುಖ್ಯ. ಹಾಲೆಲೂಯ. ನಮ್ಮ ಶರೀರದಲ್ಲಿ ಆ ಹೃದಯ ಒಂದೇ ಒಂದು ಕ್ಷಣ ಬಡ್ಕೊಳ್ಳೋದು ನಿಂತು ಹೋಯ್ತು ಅಂದ್ರೆ ನಮ್ಮ ಜೀವನವೇ ಅಲ್ಲಿಗೆ ಸಮಾಪ್ತಿ ಆಯ್ತು, ಮುಗ್ದೇ ಹೋಯ್ತು. ಹಾಲೆಲೂಯ. ಅಷ್ಟು ಪ್ರಾಮುಖ್ಯವಾದದ್ದು ನಮ್ಮ ಜೀವನದಲ್ಲಿ ಹೃದಯ. ಹಾಲೆಲೂಯ. ಆದ್ರೆ ಈ ದಿನ ನಾವು ನೋಡ್ತಿರುವ ವಾಕ್ಯದಲ್ಲಿ ಕರ್ತನೆ ಹೇಳ್ತಾ ಇರೋದು, ನಾನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನಲ್ಲ, ಹಾಲೆಲೂಯ, ಹೃದಯವನ್ನೇ ನೋಡುವವನಾಗಿದ್ದೇನೆ. ಹಾಲೆಲೂಯ. ನೋಡ್ರಿ, ಈ ದಿನ ನಾವು ಅನೇಕ ಬಾರಿ ಅನೇಕ ಜನರನ್ನ ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಆದ್ರೆ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ಎಲ್ಲ ವಿಷಯಗಳನ್ನ, ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅನೇಕರು ನಮ್ಮ ಹತ್ರ ಬಂದು ಪ್ರೀತಿಯಿಂದ ಮಾತಾಡ್ತಾರೆ, ನಮಗೋಸ್ಕರ ಎಷ್ಟೋ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ನಾವು ಅದು ನಿಜವಾಗಿಯೂ ಹೃದಯದೊಳಗಿಂದ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ಅನೇಕ ಬಾರಿ ಅವರು ಹೃದಯದ ಒಳಗಡೆಯಿಂದಲ್ಲ, ಏನೋ ಮಾಡಬೇಕೆಂಬುದಾಗಿ ಮಾಡುವವರಾಗಿದ್ದಾರೆ. ಅಲ್ಲೆಲ್ಲೂಯ. ಎಷ್ಟೋ ಜನಕ್ಕೆ ನಿಜವಾದ ಪ್ರೀತಿ ಹೃದಯದೊಳಗಡೆಯಿಂದ ಬರೋದೇ ಇಲ್ಲ. ಅನೇಕರ ಪ್ರೀತಿ ತುಟಿಗಳಿಂದ ಮಾತ್ರ ಬರ್ತಾ ಇದೆ. ಹಾಲೆಲ್ಲೂಯ. ಆದ್ರೆ ದೇವರ ಪ್ರೀತಿ ಮಾತ್ರ ಅದು ಹೃದಯದ ಒಳಗಡೆಯಿಂದ ಬರುವಂಥದ್ದಾಗಿದೆ. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ದಿನ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಹೃದಯ ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ ಎಷ್ಟು ಪ್ರಾಮುಖ್ಯವೋ ಅದೇ ರೀತಿ ನಮ್ಮ ಹೃದಯದ ಒಳಗಡೆ ಇರುವ ಕಾರ್ಯಗಳು ದೇವರಿಗೆ ಅಷ್ಟೊಂದು ಪ್ರಾಮುಖ್ಯವಾದದ್ದು. ಅಲ್ಲೆಲ್ಲೂಯ. ಇಲ್ಲಿ ನೋಡ್ರಿ, ಹೊರಗಿನ ತೋರಿಕೆಯಲ್ಲಿ ಏನಾಗಬೇಕು? ನಮ್ಮ ಹಾರ್ಟ್ ಬಂದು ಸರಿಯಾಗಿ ಫಂಕ್ಷನ್ ಆಗ್ತಾ ಇರಬೇಕು, ಸರಿಯಾಗಿ ರಕ್ತ ಸಂಚಾರ ಆಗ್ತಾ ಇರಬೇಕು. ನಾನು ಅನ್ಕೊಳ್ತೀನಿ, ಒಂದು ಕ್ಷಣಕ್ಕೆ 72 ಬಾರಿ ನಮ್ಮ ಹೃದಯ ಬಡ್ಕೊಳ್ಬೇಕಂತ. ಅಲ್ಲೆಲ್ಲೂಯ. ನನ್ನ ಲೆಕ್ಕ ಸರಿಯಾಗಿದ್ರೆ ಖಂಡಿತವಾಗ್ಲೂ ನಿಜ ಅಂತ ಅಂದ್ಕೊಳ್ತೇನೆ. ಕ್ಷಣಕ್ಕೆ 72 ಸಾರಿ ನಮ್ಮ ಹೃದಯ ಬಡ್ಕೊಳ್ಬೇಕಂತೆ. ಅದರಲ್ಲಿ ಏನಾದ್ರೂ ಏರುಪೇರು ಆಯ್ತು ಅನ್ನೋದಾದ್ರೆ ಅಲ್ಲಿ ಹೃದಯದ ಸಮಸ್ಯೆ ಏನೋ ಇದೆ ಎಂಬುದಾಗಿ ವೈದ್ಯರು ಹೇಳ್ತಾರೆ. ಅಲ್ಲೆಲ್ಲೂಯ. ಆದರೆ ಈ ದಿನ ಹೊರಗಿನ ತೋರಿಕೆ ಈ ಬಡಿತ ಅಲ್ಲ, ಹೃದಯದ ಒಳಗಡೆ ಇರುವಂಥದ್ದು ಈ ದಿನ ನಮ್ಮ ಆತ್ಮೀಯ ಜೀವನಕ್ಕೆ ಬಹಳ ಮುಖ್ಯವಾದದ್ದು. ಈ ದಿನ ನನ್ನ ಆತ್ಮೀಯ ಜೀವನ, ದೇವರೊಂದಿಗೆ ನನ್ನ ಸಂಬಂಧ, ದೇವರೊಂದಿಗೆ ನನ್ನ ನಡೆಸುವಿಕೆ ಚೆನ್ನಾಗಿರಬೇಕು. ನನ್ನ ದೇವರೊಂದಿಗೆ ನನ್ನ ಸಂಪರ್ಕ, ಸಂಬಂಧ ಆರೋಗ್ಯವಾಗಿ, ಆಶೀರ್ವಾದವಾಗಿ ಇರಬೇಕು ಅನ್ನೋದಾದ್ರೆ ನನ್ನ ಹೃದಯದ ಒಳಗಡೆ ಇರುವ ಕಾರ್ಯಗಳು ಅದು ಆರೋಗ್ಯವಾಗಿರಬೇಕು. ಅಂದ್ರೆ ಆರೋಗ್ಯವಾಗಿ ಅನ್ನೋದಾದ್ರೆ ಒಳ್ಳೆಯ ಯೋಚನೆಗಳು, ಅಲ್ಲೆಲ್ಲೂಯ, ಯಾವುದೇ ಕೆಟ್ಟ ಯೋಚನೆಗಳಲ್ಲ,
ನೋಡ್ರಿ, ಕ್ರಿಯೆಯಲ್ಲಿ ನಾವು ಒಳ್ಳೆ ರೀತಿ ತೋರಿಸ್ತೇವೆ, ಆದರೆ ಹೃದಯದ ಒಳಗಡೆ ಅವ್ರ ಮೇಲೆ ಏನೋ ಒಂದು ಸೇಡಿರುತ್ತೆ. ಆದರೆ ನಾವು ನಟಿಸ್ತೇವೆ, ಹಾಗೆ ಅವ್ರ ಮೇಲೆ ಪ್ರೀತಿ ಇರೋ ಥರ ಮಾತಾಡ್ತೀವಿ, ಹಾಗೆ ಅವರೇ ನಮಗೆಲ್ಲ ಅನ್ನೋ ಥರ ನಾವು ಮಾತಾಡ್ತೀವಿ. ಆದರೆ ಯಾರು ಕೂಡ, ನಾನು ಹೇಳ್ತೇನೆ, 100ರಲ್ಲಿ 99% ಜನ ಯಾರು ಕೂಡ ಹೃದಯದ ಒಳಗಡೆಯಿಂದ ನಿಜವಾಗಿ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ಈ ದಿನ ಈ ಲೋಕದಲ್ಲಿ ಎಲ್ಲ ಪ್ರೀತಿ ಹೇಗೆ ಅಂದರೆ ತುಟಿಗಳಲ್ಲಿ ಮಾತ್ರ. ಯಾರ ಪ್ರೀತಿ ಹೃದಯದ ಒಳಗಡೆಯಿಂದ ಕಾಣೋದಿಲ್ಲ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಅವರು ನಮ್ಮ ಮೇಲಿನ ತೋರಿಕೆಯನ್ನು ಮಾತ್ರ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಈ ದಿನ ನಮ್ಮ ಹೃದಯದ ಒಳಗೆ ಒಳ್ಳೆಯ ಅಭಿಪ್ರಾಯಗಳನ್ನ, ಹಲ್ಲೆಲೂಯಾ, ಒಳ್ಳೆಯ ರೀತಿ ಎಲ್ಲರ ಮೇಲೆ ಒಂದು ಸಮಾಧಾನವನ್ನ, ಎಲ್ಲರ ಕುರಿತು ಒಳ್ಳೆಯ ಯೋಚನೆಗಳನ್ನ, ಹಲ್ಲೆಲೂಯಾ, ಕೋಪ, ಸಿಟ್ಟು, ದ್ವೇಷ, ಜಗಳ, ಅಸೂಯೆ, ಅಸಹ್ಯ ಎಲ್ಲ ಕೆಟ್ಟದನ್ನ ನಾವು ಹೊರಗಡೆ ತೆಗೆದು ಹಾಕೋಣ. ಹಲ್ಲೆಲೂಯಾ. ಈ ಹೃದಯವನ್ನ ಹೊರಗೆ ಇದರಲ್ಲಿ ಬೇಡದಿರೋ ಎಲ್ಲವನ್ನ ನಾವು ಹೊರಗೆ ಹಾಕಿದಾಗ ಮಾತ್ರವೇ ನಮ್ಮ ಹೃದಯವನ್ನು ನೋಡುವ ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಈ ಮಾತು ಯಾವ ಸಂದರ್ಭದಲ್ಲಿ ದೇವರು ಹೇಳ್ತಾರೆ ಅನ್ನೋದಾದ್ರೆ, ದಾವೀದನನ್ನ ಸಮುವೇಲ ಪ್ರವಾದಿ ಅಭಿಷೇಕಿಸುವುದಕ್ಕೆ, ಅಂದ್ರೆ ಒಬ್ಬ ಅರಸನಾಗಿ ಅಭಿಷೇಕಿಸುವುದಕ್ಕೆ ಇಷಯನ ಮನೆಗೆ ಬಂದಾಗ ಈ ಪರಿಸ್ಥಿತಿಯನ್ನ ದೇವರು ನೋಡಿ, ಅಂದ್ರೆ ಯಾವ ಪರಿಸ್ಥಿತಿ ಅನ್ನೋದಾದ್ರೆ, ಸಮುವೇಲನು ತನ್ನ ಇಷಯನ ಎಲ್ಲಾ ಮಕ್ಕಳನ್ನ ಒಬ್ಬೊಬ್ಬರಾಗಿ ತಲೆ ಮೇಲೆ ಕೈ ಇಟ್ಟು ಅವರು ಅಭಿಷೇಕ ಮಾಡೋದಕ್ಕೆ ಹೋಗುವಾಗೆಲ್ಲ ದೇವರ ಆತ್ಮನು ಸಮುವೇಲನ ಒಳಗೆ ಹೇಳ್ತಾ ಇದ್ದಾರೆ, ಇವನನ್ನೆಲ್ಲ ನಾನು ಆರಿಸ್ಕೊಂಡಿರೋದು, ಹೀಗೆ ಒಬ್ಬರ ನಂತರ ಒಬ್ಬರು ಎಲ್ಲರ ಕುರಿತು ದೇವರು ಇದನ್ನು ಹೇಳ್ತಾ ಇದ್ದಾರೆ. ಆದರೆ ಆಗ ದೇವರು ಆ ಸಮುವೇಲನಿಗೆ ಹೇಳ್ತಾರೆ, ನೀನು ಮನುಷ್ಯರಂತೆ ಹೊರಗಿನ ತೋರಿಕೆನ ನೀಳವನ್ನ ನೋಡ್ತಾ ಇದೆಯಾ. ಹೌದು, ಸಮುವೇಲ ಅನ್ಕೊಳ್ತಾನೆ, ಹೌದು ಇವರು ತುಂಬಾ ಎತ್ತರವಾಗಿದ್ದಾರೆ, ತುಂಬಾ ಆರೋಗ್ಯವಾಗಿದ್ದಾರೆ, ತುಂಬಾ ಪುಷ್ಟಿಯಾಗಿದ್ದಾರೆ, ಇವರನ್ನೇ ದೇವರು ಅರಸನಾಗಿ ಆರಿಸ್ಕೊಂಡಿರ್ಬೋದು ಅಂತ ಸಮುವೇಲ ಪ್ರವಾದಿ ನೋಡ್ತಾರೆ. ಆ ಸಂದರ್ಭದಲ್ಲಿ ದೇವರು ಹೇಳ್ತಾರೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ. ಹಲ್ಲೆಲೂಯಾ. ನಾವು ಯಾವಾಗ್ಲೂ ಅದನ್ನೇ ನೋಡೋದು. ಒಂದು ಮದುವೆ ವಿಷಯ ಅಂದ್ರೆ ಫಸ್ಟ್ ನಾವಲ್ಲಿ ಏನ್ ನೋಡ್ತೀವಿ ಅನ್ನೋದಾದ್ರೆ, ಹುಡುಗ ಎಷ್ಟು ಹೈಟ್ ಇದ್ದಾನೆ, ಹುಡುಗಿ ಹೇಗೆ ಹೈಟ್ ಇದ್ದಾಳೆ, ಹುಡುಗಿ ಹೇಗೆ ಸಣ್ಣಗಿದ್ದಾಳ, ದಪ್ಪಗಿದ್ದಾಳ, ಹುಡುಗ ಹೇಗಿದ್ದಾನೆ, ಮೊದಲು ನಮ್ಮ ಕಣ್ಣು ಅದನ್ನೇ ಅಲ್ವಾ ನೋಡುತ್ತೆ. ಆದ್ರೆ ಈ ವಾಕ್ಯವನ್ನ ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಪಾಲಿಸಬೇಕೆಂಬುದಾಗಿ ದೇವರಲ್ಲಿ ಒಂದು ಒಡಂಬಡಿಕೆನ ಮಾಡಿಕೊಂಡಿರ್ತಾರೋ, ಅವರು ಮದುವೆ ವಿಷಯ ಅನ್ನುವಾಗ ತನ್ನ ಮಗಳ ಮದುವೆ ಆಗಿರ್ಬೋದು, ತನ್ನ ಮಗನ ಮದುವೆ ಆಗಿರ್ಬೋದು, ಆಗ ಅವರು ಸರಿಯಾಗಿ ಈ ವಾಕ್ಯಕ್ಕೆ ತಕ್ಕ ಹಾಗೆ ಹೃದಯವನ್ನ ನೋಡಿ ಮದುವೆ ಮಾಡಿ ಕರ್ಕೊಂಡು ಬರ್ತಾರೆ. ಹೌದು, ಈ ದಿನ ನಾವು ನೋಡ್ಬೇಕಾಗಿರೋದು ಹುಡುಗನ ಹೃದಯ ಹೇಗಿದೆ, ಹುಡುಗಿಯ ಹೃದಯ ಹೇಗಿದೆ, ಇದು ಬೇಕಾಗಿರೋದು. ಹಲ್ಲೆಲೂಯಾ. ಆ ಹೃದಯ ದೇವರನ್ನು ಹುಡುಕ್ತಾ ಇದೆಯಾ? ಆ ಹೃದಯ ದೇವರಿಗಾಗಿ ತವಕ ಪಡ್ತಾ ಇದೆಯಾ? ಆ ಹೃದಯ ದೇವರಿಗಾಗಿ ಪ್ರಯಾಸ ಪಡ್ತಾ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತರಾಗಿರುವ ನಾವು ಕೂಡ ಹೃದಯವನ್ನು ನೋಡೋದನ್ನ ಬಿಟ್ಟು ಹೊರಗಿನ ತೋರಿಕೆಯನ್ನ, ಅವರು ಸ್ಮಾರ್ಟ್ ಆಗಿದ್ದಾರ, ಅವರು ಆಸ್ತಿವಂತರಾಗಿದ್ದಾರ, ಅವ್ರಿಗೆ ಒಳ್ಳೆ ಕೆಲಸ ಇದೆ, ಹೊರಗಿನ ತೋರಿಕೆ ಬೇಡ. ವಾಕ್ಯವನ್ನ ಅನುಸರಿಸಿ ನಡೆಯುವವರಾಗಿರ್ರಿ. ಅದನ್ನು ಕೂಡ ಮೇಲಿನ ತೋರಿಕೆಗಾಗಿ ಎಲ್ಲರ ಮುಂದೆ ತೋರಿಸೋದಕ್ಕಾಗಿ ನೀವು ಆ ವಾಕ್ಯದಂತೆ ನಡಿಬೇಕೆಂಬುದಾಗಿ ಪ್ರಯತ್ನ ಪಡಬೇಡ್ರಿ. ಹೃದಯದ ಆಳವಾಗಿ, ಹೃದಯದ ಒಳಗಿನಿಂದ ಈ ವಾಕ್ಯ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನ ಕ್ರಿಯೆಯಾಗಿ ನೀವು ತೋರಿಸಿ. ಈ ವಾಕ್ಯ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹೃದಯದಲ್ಲಿ ವಾಕ್ಯ ಇರಲಿ, ಆ ವಾಕ್ಯ ಕ್ರಿಯೆಯಾಗಿ ನೀವು ಅನೇಕರಿಗೆ ಹೃದಯಪೂರ್ವಕವಾಗಿ ತೋರಿಸಿ. ಹೌದು, ಇನ್ನು ಮುಂದೆ ನಿಮ್ಮಲ್ಲಿ ಅನೇಕರು ಯಾರಾದರೂ ವಿವಾಹಕ್ಕಾಗಿ ಕಾಯ್ತಾ ಇರೋದಾದ್ರೆ, ತಂದೆ ತಾಯಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ದಯವಿಟ್ಟು ಹೃದಯವನ್ನು ನೋಡಿ ನೀವು ಮದುವೆಯಾಗ್ರಿ. ಹಲ್ಲೆಲೂಯಾ. ಅವರ ಹೃದಯದಲ್ಲಿ ದೇವರಿಗೆ ಸ್ಥಾನ ಇದೆಯಾ? ದೇವರ ಮೇಲೆ ಪ್ರೀತಿ ಇದೆಯಾ? ಅವರು ಎಲ್ಲರನ್ನು ಗೌರವಿಸುವಂತರಾಗಿದ್ದಾರ? ಅವ್ರಿಗೆ ಒಳ್ಳೆಯ ಸ್ವಭಾವಗಳು ಇದನ್ನು ನೋಡ್ರಿ, ಒಳಗಿನ ಕಾರ್ಯಗಳನ್ನು ನೋಡ್ರಿ, ಹೊರಗಿನ ತೋರಿಕೆಯನ್ನು ನೋಡಬೇಡಿ. ಅವ್ರಿಗೆ ಒಳ್ಳೆ ಆಸ್ತಿ ಇದೆ, ಅವ್ರಿಗೆ ಒಳ್ಳೆ ಕೆಲಸ ಇದೆ, ಅವ್ರು ಅಂದ ಚಂದವಾಗಿದ್ದರನ್ನ ದಯವಿಟ್ಟು ನೋಡಿ. ಹಲ್ಲೆಲೂಯಾ. ಖಂಡಿತವಾಗಿ ಈ ವಾಕ್ಯದಂತೆ ನೀವು ಮಾಡಿ ನೋಡ್ರಿ. ನಿರ್ಮಲ ಚಿತ್ತರು ಅವರು ದೇವರನ್ನು ನೋಡುವರೆಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಇರುತ್ತದೆ. ಹಲ್ಲೆಲೂಯಾ. ಅವರು ನಿರ್ಮಲ ಚಿತ್ತರಾಗಿರುವಾಗ ದೇವರನ್ನು ನೋಡುವವರಾಗಿರ್ತಾರೆ. ದೇವರನ್ನು ನೋಡುವವರಿಗೆ ಯಾವಾಗಲೂ ಹೇಗಿರ್ತಾರೆ ಗೊತ್ತಾ? ಅವರು ಪ್ರಕಾಶವಾಗಿ ಪ್ರಜ್ವಲಿಸುವವರಾಗಿ, ಅವರು ಬೆಳಕಾಗಿರ್ತಾರೆ. ಇದಕ್ಕೆ ಉದಾಹರಣೆ ನಿಮ್ಮೆಲ್ಲರಿಗೂ ಗೊತ್ತು, ಮೋಶೆ 40 ದಿನ ರಾತ್ರಿ ಹಗಲು ಯೆಹೋವನ ಪರ್ವತದಲ್ಲಿ ನಿಂತು ಆತನೊಂದಿಗೆ ಆತನ ಸಮಯವನ್ನು ಕಳೆದು ಬಂದ ನಂತರ ಇಸ್ರಾಯೇಲ್ ಜನರಿಗೆ ಮೋಶೆ ಮುಖವನ್ನು ನೋಡೋದಕ್ಕೆ ಆಗಲಿಲ್ಲ. ಯಾಕೆ ಗೊತ್ತಾ? ಆತನ ಮುಖ ಅಷ್ಟೊಂದು ಪ್ರಕಾಶಮಾನವಾಗಿತ್ತು. ಹಲ್ಲೆಲೂಯಾ.
ಅನೇಕರು ಅವರ ಮುಖವನ್ನು ಮುಚ್ಚಿಕೊಂಡ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ದಿನ ನೀನು ನಿರ್ಮಲ ಚಿತ್ತನಾಗಿ ನಿನ್ನ ಹೃದಯದಲ್ಲಿ ಇರೋದೇ ಆದರೆ, ಅಂದರೆ ಹೃದಯದಲ್ಲಿ ನೀನು ಶುದ್ಧಿಯುಳ್ಳವನಾಗಿದ್ದರೆ ನೀನು ದೇವರನ್ನು ನೋಡುವಂಥ ವ್ಯಕ್ತಿಯಾಗಿರ್ತೀಯ. ನೀನು ದೇವರನ್ನು ನೋಡುವ ವ್ಯಕ್ತಿಯಾಗಿರೋದೇ ಆದರೆ ನೀನು ಯಾವಾಗಲೂ ಪ್ರಕಾಶವಾಗಿ ಬೆಳಕಾಗಿ ಅನೇಕರಿಗೆ ಆಶೀರ್ವಾದವಾಗಿರ್ತೀಯ. ಅನೇಕರಿಗೆ ಆಸೆ ಅಲ್ವಾ, ನಾನು ಅನೇಕರಿಗೆ ಆಶೀರ್ವಾದವಾಗಿರಬೇಕು, ಅನೇಕರಿಗೆ ಕೊಡುವವನಾಗಿರಬೇಕು, ನಾನು ಅನೇಕರಿಗೆ ದೇವರನ್ನು ತೋರಿಸುವವನಾಗಿರಬೇಕು, ದೇವರ ಪ್ರೀತಿಯನ್ನು ತೋರಿಸುವವನಾಗಿರಬೇಕು, ನನ್ನ ಸಾಕ್ಷಿಯಾಗಿರಬೇಕು. ಎಲ್ಲರಿಗೂ ಅದೇ ಆಸೆ. ಆದರೆ ಇದಕ್ಕೆ ಮೊದಲನೇದಾಗಿ ಹೃದಯ ಶುದ್ಧಿಯಾಗಿರಬೇಕು. ಆ ಹೃದಯ ಶುದ್ಧಿಯಾಗಿರುವಾಗ ನಾವು ದೇವರನ್ನು ನೋಡ್ತೇವೆ. ಆ ದೇವರನ್ನು ನೋಡುವಾಗ ನಾವು ಬೆಳಕಾಗಿರ್ತೇವೆ, ಅನೇಕರಿಗೆ ಪ್ರಯೋಜನವಾಗಿ ಉಪಯೋಗವಾಗಿರ್ತೇವೆ. ಈ ದಿನ ಇನ್ನೂ ಯಾಕೆ ನೀವು ಅನೇಕರಿಗೆ ಉಪಯೋಗವಿಲ್ಲದೆ ಎಲ್ಲರಿಗೂ ಬೇಡದೆ ತಳ್ಳಲ್ಪಟ್ಟಿದ್ದೀರಾ ಅನ್ನೋದಾದರೆ, ಇನ್ನು ನಿಮ್ಮಲ್ಲಿ ಯಾವುದೋ ಒಂದು ಕೊರತೆ ಇದೆ. ಇನ್ನು ನಿಮ್ಮೊಳಗಡೆ ಯಾರ ಮೇಲೆಯೋ ಒಂದು ಕೋಪ ಇದೆ, ಯಾರ ಮೇಲೋ ಒಂದು ದ್ವೇಷ ಇದೆ, ಯಾರ ಮೇಲೋ ಒಂದು ಅಸಮಾಧಾನ ಇದೆ. ನಿಮಗೆ ಗೊತ್ತಾಗ್ತಿಲ್ಲ, ಹೌದು ನಾನು ಎಲ್ಲ ಸರಿ ಮಾಡ್ಕೊಂಡಿದ್ದೀನಿ, ಸರಿಯಾಗಿದ್ದೀನಿ, ಸರಿಯಾಗಿ ಆಲಯಕ್ಕೆ ಹೋಗ್ತಾ ಇದ್ದೀನಿ, ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಸರಿಯಾಗಿ ವಾಕ್ಯ ಓದ್ತಾ ಇದ್ದೀನಿ, ಆದರೆ ನನ್ನ ಜೀವನ ಬದಲಾಗ್ತಾ ಇಲ್ಲ, ನನ್ನ ಪರಿಸ್ಥಿತಿ ಬದಲಾಗ್ತಾ ಇಲ್ಲ, ಯಾವುದು ಕೂಡ ಕೈಗೂಡಿ ಬರ್ತಾ ಇಲ್ಲ ಅಂತ ಪ್ರಿಯ ದೇವರ ಮಕ್ಕಳೇ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಈ ದಿನ ನಿಮ್ಮ ಹೃದಯದ ಒಳಗೆ ಯಾವುದೋ ಒಂದು ಕೊರತೆ ಇದೆ, ಅದನ್ನು ನೀವು ಈ ದಿನ ಪ್ರಾರ್ಥನೆ ಮಾಡಿರಿ. ಪರಿಶುದ್ಧಾತ್ಮನು ಸ್ಪಷ್ಟವಾಗಿ ನಿಮಗೆ ತಿಳಿಸಿಕೊಡ್ತಾರೆ. ಯಾವ ಕಾರ್ಯ, ಯಾರ ಕಾರ್ಯ, ಯಾವ ವ್ಯಕ್ತಿ, ಯಾವ ಕಾರ್ಯ ಎಂಬುದಾಗಿ ದೇವರು ಸ್ಪಷ್ಟವಾಗಿ ನಿಮಗೆ ತಿಳಿಸಿಕೊಡ್ತಾರೆ. ಪ್ರಾರ್ಥನೆ ಮಾಡಿ, ದೇವರೇ ನಾನು ಎಲ್ಲವನ್ನು ಸರಿಯಾಗಿ ಮಾಡ್ತಾ ಇದ್ದೀನಪ್ಪ, ಆದರೆ ಇನ್ನು ಈ ಕೆಲಸ ನನಗೆ ಬರ್ತಾ ಇಲ್ಲ, ಇನ್ನು ಈ ಮನೆ ನನ್ನಿಂದ ಕಟ್ಟೋಕ್ಕೆ ಆಗ್ತಾ ಇಲ್ಲ, ಇನ್ನು ನನ್ನ ಜೀವನದಲ್ಲಿ ವಿವಾಹ ನಡೀತಾ ಇಲ್ಲ, ಇನ್ನು ನನಗೊಂದು ಗರ್ಭ ಫಲ ಆಗ್ತಾ ಇಲ್ಲ, ನನಗೆ ಏನು ಕೊರತೆ ಇದೆ, ಎಲ್ಲಿ ನಾನು ತಪ್ಪಿ ಹೋಗಿದ್ದೇನೆ, ನನ್ನ ಹೃದಯದಲ್ಲಿ ಇನ್ನೂ ಯಾವುದು ನಿಮ್ಗೆ ಇಷ್ಟವಿಲ್ಲದೆ ಇರೋದಿದೆ, ದಯವಿಟ್ಟು ಸರಿ ಮಾಡಿ ನನ್ನ ಹೃದಯವನ್ನು ಶುದ್ಧೀಕರಿಸಿ ಎಂಬುದಾಗಿ ಒಂದು ಕ್ಷಣ ಪ್ರಿಯರೇ ನೀವು ಪ್ರಾರ್ಥನೆ ಮಾಡಿರಿ. ಆ ಹೃದಯ ಶುದ್ಧಿ ಆದ ಕೂಡಲೇ ದೇವರು ನಿಮ್ಮನ್ನು ನೋಡುವವರಾಗಿದ್ದಾರೆ. ಹೌದು, ಹೃದಯವನ್ನು ನೋಡುವ ದೇವರೆಂಬುದಾಗಿ ನಾವು ಸಮುವೇಲನ ಪುಸ್ತಕ 14ನೇ ಅಧ್ಯಾಯ 7ನೇ ವಚನದಲ್ಲಿ ಧ್ಯಾನಿಸ್ತಾ ಇದ್ದೇವೆ. ಹಲ್ಲೆಲೂಯ. ನೋಡ್ರಿ, ಒಂದು ಬಾರಿ ಆದಿಕಾಂಡ 21ನೇ ಅಧ್ಯಾಯ 9ನೇ ವಚನದಲ್ಲಿ ಸಾರಳು ಇಷ್ಮಾಯೇಲನ ನಗುವುದನ್ನು ನೋಡಿ ಅಬ್ರಹಾಮನ ಬಳಿ ಹೇಳ್ತಾಳೆ, ಇವನು ನನ್ನ ಮಗನೊಂದಿಗೆ ಬಾಧ್ಯತೆಯಾಗಿರಬಾರ್ದು, ಆದ್ದರಿಂದ ಇವನನ್ನು ಕರೆದುಕೊಂಡು ಹೋಗಿ, ಇವನ ತಾಯಿನ ಕರೆದುಕೊಂಡು ಹೋಗಿ ಎಲ್ಲಾದ್ರೂ ಬಿಟ್ಟು ಬಂದ್ಬಿಡು ಎಂಬುದಾಗಿ ಸಾರಳು ಹೇಳ್ತಾಳೆ. ಆಗ ಸಾರಳು ಹೇಳುವಾಗ ಅಬ್ರಹಾಮನ ಹೃದಯ ಮಗನ ದೆಸೆಯಿಂದ ದುಃಖ ಪಡುತ್ತೆ ಎಂಬುದಾಗಿ ಅದೇ 21ನೇ ಅಧ್ಯಾಯ ಆದಿಕಾಂಡ 11ನೇ ವಚನದಲ್ಲಿ ಇರುತ್ತದೆ. ಆಗ ಆ ಮಗನ ನಿಮಿತ್ತವಾಗಿ ಅಬ್ರಹಾಮನೊಳಗಡೆ ಒಂದು ದುಃಖ ಆಗುತ್ತೆ. ಹಲ್ಲೆಲೂಯ. ಆ ದುಃಖವನ್ನು ನೋಡಿಯೇ ಆ ಮರಳುಗಾಡಿನಲ್ಲಿ, ಅಂದರೆ ಅರಣ್ಯದಲ್ಲಿ ಹಾಗರಳು ಮತ್ತು ಅವನ ಮಗ ಇಷ್ಮಾಯೇಲನು ಇದ್ದಾಗ, ಅವಳಲ್ಲಿದ್ದ ತಿಥಿಯಲ್ಲಿದ್ದ ನೀರೆಲ್ಲ ಖಾಲಿ ಆದಾಗ ಆ ಮಗನು ದಾಹದ ನಿಮಿತ್ತ, ಹಸಿವಿನ ನಿಮಿತ್ತ ಇಷ್ಮಾಯೇಲನು ಅಳುವುದನ್ನು, ಆ ಮಗುವಿನ ಅಳುವನ್ನು ನೋಡಿ ಹಾಗರಳು ದೂರದಲ್ಲಿ ಕೂತು ಅಳ್ತಾ ಇರ್ತಾಳೆ. ಆಗ ಅವಳ ಅಳುವನ್ನು, ಆ ಮಗುವಿನ ಅಳುವನ್ನು ದೇವರು ನೋಡಿ ಅಲ್ಲಿ ಪ್ರತ್ಯಕ್ಷನಾಗಿ ನೀರಿನ ಹೊರತೆಯನ್ನು ತೋರಿಸ್ತಾರೆ. ಆಗ ಹಾಗರಳು ಅಲ್ಲಿ ದೇವರಿಗೆ ಒಂದು ಹೆಸರನ್ನು ಇಡ್ತಾಳೆ, ಎಲ್ರೋಯಿ. ಹಲ್ಲೆಲೂಯ. ಎಲ್ರೋಯಿ ಅನ್ನೋದಾದರೆ ನನ್ನನ್ನು ನೋಡುವ ದೇವರು, ಹಲ್ಲೆಲೂಯ, ನನ್ನನ್ನು ಕಾಣುವ ದೇವರು ಎಂಬುದಾಗಿ ಅಲ್ಲಿ ಹಾಗರಳು ದೇವರಿಗೆ ಹೆಸರಿಡ್ತಾಳೆ. ಹೌದು ಪ್ರಿಯರೇ, ಆ ದಿನ ದೇವರು ಅವಳ ಕಣ್ಣೀರನ್ನು ನೋಡಿದ್ರು, ಆ ಮಗುವಿನ ಕಣ್ಣೀರನ್ನು ನೋಡಿದ್ರು, ಅಬ್ರಹಾಮನ ಹೃದಯವನ್ನು ನೋಡಿದ್ರು, ಆ ಹೃದಯದಲ್ಲಿ ಮಗನ ದೆಸೆಯಿಂದ ಬಂದ ದುಃಖವನ್ನು ನೋಡಿದ್ರು. ಹಲ್ಲೆಲೂಯ. ನಮ್ಮ ದೇವರು ನೋಡುವ ದೇವರಾಗಿದ್ದಾರೆ, ಹೃದಯವನ್ನು ನೋಡುವ ದೇವರಾಗಿದ್ದಾರೆ, ಕಣ್ಣೀರನ್ನು ನೋಡುವ ದೇವರಾಗಿದ್ದಾರೆ, ದುಃಖವನ್ನು ನೋಡುವ ದೇವರಾಗಿದ್ದಾರೆ. ಇನ್ನೊಂದು ವಿಷಯವನ್ನು ನಾನು ನಿಮ್ಮ ಬಳಿ ಹೇಳ್ಕೊಳ್ತೇನೆ. ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಸಭಾ ಮಂದಿರಗಳಲ್ಲಿ ಹೋಗಿ ಆವಾಗ ಉಪದೇಶವನ್ನು ಮಾಡ್ತಾ, ದೇವರ ಸುವಾರ್ತೆಯನ್ನು ಸಾರ್ತಾ, ದೇವರ ಬರೋಣದ ಬಗ್ಗೆ ಹೇಳ್ತಾ, ದೇವರ ರಾಜ್ಯದ ಕುರಿತು ಆತನು ಬೋಧಿಸುತ್ತಾ ಅನೇಕ ಜನರಿಗೆ ಅದ್ಭುತ, ಅತಿಶಯ ಆಶ್ಚರ್ಯಕಾರಿ ಸೂಚಕ ಕಾರ್ಯಗಳನ್ನು ಮಾಡುತ್ತಾ ತಿರುಗಾಡುತ್ತಿರುವಾಗ ಒಂದು ಬಾರಿ ಆಲಯದೊಳಗೆ ಇರುವಾಗ ಎಲ್ಲರೂ ಕಾಣಿಕೆ ಹಾಕುವುದನ್ನು ಕರ್ತನು ಕಾಣಿಕೆ ಪೆಟ್ಟಿಗೆ ಹತ್ರ ಕುಳಿತುಕೊಂಡು ನೋಡ್ತಾ ಇದ್ರು ಎಂಬುದಾಗಿನ ಸತ್ಯವೇದದಲ್ಲಿ ಓದ್ತೇವೆ. ಈ ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಆಗ ಅನೇಕರು ಬಂದು ಆ ಕಾಣಿಕೆ ಪೆಟ್ಟಿಗೆಯೊಳಗೆ ಹಣವನ್ನು, ಕಾಣಿಕೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆದರೆ ಅದರಲ್ಲಿ ಒಂದು ಬಡ ಸ್ತ್ರೀಯು, ಒಂದು ಬಡ ವಿಧವೆಯು, ಒಂದು ಬಡ ತಾಯಿ ಬಂದು ತನ್ನಲ್ಲಿದ್ದಂಥ 2 ಕಾಸನ್ನು ಹಾಕ್ತಾಳೆ. ಹಲ್ಲೆಲೂಯ. ಆಗ ದೇವರು ಕಾಣಿಕೆ ಎಲ್ಲ ಕೊಟ್ಟು ಮುಗಿದ ನಂತರ ಅಲ್ಲೊಂದು ವಿಷಯವನ್ನು ಹೇಳ್ತಾರೆ, ನೀವೆಲ್ಲರೂ ನಿಮಗಿರುವವುಗಳಲ್ಲಿ
ಅಲ್ಲೆಲ್ಲೂಯ್ಯ. ನಿಮಗೆ ಮಿಕ್ಕವುಗಳಲ್ಲಿ ನೀವು ಏನು ಮಾಡಿದ್ರೆ ಕಾಣಿಕೆಯನ್ನು ಕೊಟ್ರಿ, ಆದರೆ ಈ ಬಡ ತಾಯಿ ತನ್ನ ಜೀವನವನ್ನೇ ದೇವರಿಗಾಗಿ ಕೊಟ್ಟಳು ಎಂಬುದಾಗಿ ಅಲ್ಲಿ ದೇವರು ಆಕೆನ ಹೈಲೈಟ್ ಮಾಡಿ ಹೇಳ್ತಾರೆ. ಅಂದರೆ ದೇವರು ನೋಡ್ತಾ ಇದ್ರು. ಅಂದರೆ ಇದರ ಮೂಲಕ ನಾನು ಏನು ಹೇಳ್ತೇನೆ ಅನ್ನೋದಾದರೆ, ದೇವರು ನಮ್ಮ ಕ್ರಿಯೆಯನ್ನು ಕೂಡ ನೋಡುವವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ಮೊದಲನೇದಾಗಿ ಹೃದಯವನ್ನು ನೋಡ್ತಾ ಇದ್ದಾರೆ, ಎರಡನೇದಾಗಿ ಅಬ್ರಹಾಮನ ದುಃಖವನ್ನು ನೋಡ್ತಾ ಇದ್ದಾರೆ, ಇಷ್ಮಾಯೇಲನ ಕಣ್ಣೀರನ್ನು ನೋಡ್ತಾ ಇದ್ದಾರೆ, ಹಾಗರಳ ಕಣ್ಣೀರನ್ನು ನೋಡ್ತಾ ಇದ್ದಾರೆ. ಈಗ ಬಡ ತಾಯಿಯ ಒಂದು ಕ್ರಿಯೆಯನ್ನು ದೇವರು ನೋಡ್ತಾ ಇದ್ದಾರೆ. ಹಾಲೆಲೂಯ್ಯ. ನೋಡ್ರಿ, ಆ ದಿನ ಅವರು ಹೇಳಿದ್ದನ್ನು ಇದುವರೆಗೂ ಸತ್ಯವೇದದಲ್ಲಿ ಉಲ್ಲೇಖಿಸಿ ಇಂದಿನವರೆಗೂ ಆ ತಾಯಿಯ ಕುರಿತು ನಾವು ಮಾತನಾಡಲ್ಪಡ್ತಾ ಇದ್ದೇವೆ. ನಾವು ದೇವರಿಗೆ ನಮ್ಮ ಜೀವನವನ್ನೇ ಕೊಡಬೇಕು. ನಮಗೇನು ಇರುವುದರಲ್ಲಿ ಮಿಕ್ಕಿರೋದ್ರಲ್ಲಿ ಅಲ್ಲ. ಹಾಲೆಲೂಯ್ಯ. ನಮ್ಮ ಜೀವನವನ್ನೇ ದೇವರಿಗೆ ಕೊಟ್ಟಾಗ ಮಾತ್ರವೇ ನಮ್ಮ ಸಂತತಿ ತಲೆಮಾರುಗಳು ನಮ್ಮ ಕುರಿತು ಮಾತನಾಡೋದಕ್ಕೆ ಸಾಧ್ಯ. ಆ ದಿನ ಆ ತಾಯಿಯನ್ನ, ಆ ಕಾರ್ಯವನ್ನು ಹೇಗೆ ಸತ್ಯವೇದದಲ್ಲಿ ಉಲ್ಲೇಖಿಸಲಾಗಿ ಇಂದಿನವರೆಗೂ ಮಾತನಾಡಲ್ಪಡ್ತಾ ಇದೆಯೋ, ಅದೇ ರೀತಿ ಈ ದಿನ ನಾವು ನಮ್ಮ ಜೀವನವನ್ನೇ ದೇವರಿಗೆ ಪೂರ್ಣ ಹೃದಯದಿಂದ ಸಮರ್ಪಿಸಿಕೊಳ್ಳೋದೇ ಆದರೆ, ಇಂದಿನವರೆಗೂ ಆಕೆಯ ಕುರಿತು ಹೇಗೆ ಆ ಬಡ ತಾಯಿ ಕುರಿತು ಮಾತನಾಡ್ತಾ ಇದ್ದಾರೋ, ಆ ಬಡ ತಾಯಿಯ ಕುರಿತು ಮಾತನಾಡಲ್ಪಡ್ತಾ ಇದ್ದಾರೋ, ಅದೇ ರೀತಿ ನಮ್ಮ ಕುರಿತು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ತಲೆಮಾರುಗಳು ಮಾತನಾಡಲ್ಪಡ್ತಾರೆ. ಈ ತಾಯಿ ಈ ರೀತಿಯಾಗಿ ಜೀವಿಸಿದ್ರು, ನನ್ನ ತಾಯಿ ಹೀಗೆ ಜೀವಿಸಿದ್ರು, ನನ್ನ ಅಜ್ಜಿ ಈ ರೀತಿಯಾಗಿ ಜೀವಿಸಿದ್ರಂತೆ, ನನ್ನ ಮುತ್ತಜ್ಜಿ ಈ ರೀತಿಯಾಗಿ ಜೀವಿಸಿದ್ರಂತೆ, ನನ್ನ ತಾತ ಮುತ್ತಜ್ಜ ಎಲ್ಲರೂ ಈ ರೀತಿಯಾಗಿ ಜೀವಿಸಿದ್ರಂತೆ, ದೇವರಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ಜೀವಿಸಿದ್ರಂತೆ, ಸಾಕ್ಷಿಯಾಗಿ ಜೀವಿಸಿದ್ರಂತೆ, ಹೃದಯ ಶುದ್ಧಿಯುಳ್ಳವರಾಗಿ ಜೀವಿಸಿದ್ರಂತೆ ಅಂತ ನಮ್ಮ ಸಾಕ್ಷಿಯನ್ನು ಮಾತನಾಡಬೇಕು. ಅಂಥ ಒಂದು ಜೀವನವನ್ನು ಪ್ರಿಯರೇ ನಾವು ಇದನ್ನು ಜೀವಿಸಬೇಕು. ಏನೋ ಮನುಷ್ಯರಾಗಿ ಹುಟ್ಟಿದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ, ದುಡಿತಾ ಇದ್ದೇವೆ, ಆಸ್ತಿ ಮಾಡ್ತಾ ಇದ್ದೇವೆ, ಮದುವೆ ಮಾಡ್ಕೊಂಡಿದ್ದೇವೆ, ಮಕ್ಕಳನ್ನ ಹೇರ್ತಾ ಇದ್ದೇವೆ, ಮಕ್ಕಳನ್ನ ಬೆಳೆಸ್ತಾ ಇದ್ದೇವೆ, ಅವರನ್ನು ಓದಿಸ್ತಾ ಇದ್ದೇವೆ, ಅವ್ರಿಗೊಂದು ಒಳ್ಳೆ ಕೆಲಸ ಕಾರ್ಯ ಎಲ್ಲ ಮಾಡಿಸ್ಕೊಡ್ತಾ ಇದ್ದೇವೆ, ಅವ್ರಿಗೊಂದು ವಿವಾಹ ಮಾಡ್ತಿದ್ದೀವಿ. ಇದೆಲ್ಲ ಜೀವನ. ಅಲ್ಲೆಲ್ಲೂಯ್ಯ. ಒಂದು ಸಾಕ್ಷಿ ಜೀವನ. ಯಾಕಂದರೆ ದೇವರು ಹೃದಯವನ್ನು ನೋಡುವವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ಒಂದು ಸಮುವೇಲ 16:7 ವಾಕ್ಯದ ಪ್ರಕಾರ ಈ ದಿನ ಆತನು ಹೃದಯವನ್ನು ನೋಡುವ ದೇವರಾಗಿದ್ದಾರೆ ಎಂಬುದನ್ನು ಮತ್ತೆ 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 ನೀವು ಜ್ಞಾಪಕ ಮಾಡಿಕೊಂಡು, ಯಾರಿಗಾದರೂ ಒಂದು ಸಹಾಯ ಮಾಡುವಾಗ ಹೃದಯಪೂರ್ವಕವಾಗಿ ಮಾಡ್ರಿ. ಅಲ್ಲೆಲ್ಲೂಯ್ಯ. ಯಾರಿಗಾದ್ರೂ ಪ್ರೀತಿ ತೋರಿಸುವಾಗ ಹೃದಯಪೂರ್ವಕವಾಗಿ ಪ್ರೀತಿ ಮಾಡ್ರಿ. ಅಲ್ಲೆಲ್ಲೂಯ್ಯ. ಯಾರಿಗಾದ್ರೂ ಏನಾದರೂ ಒಂದು ಆಲೋಚನೆ ಹೇಳುವಾಗ ಹೃದಯಪೂರ್ವಕವಾಗಿ ಆಲೋಚನೆ ಹೇಳ್ರಿ. ಯಾರನ್ನಾದ್ರೂ ವಿಚಾರಿಸುವಾಗ ಹೃದಯಪೂರ್ವಕವಾಗಿ ವಿಚಾರಿಸ್ರಿ. ಯಾಕಂದ್ರೆ ಈ ಕಾರ್ಯಗಳನ್ನು ನೀನು ಹೃದಯದ ಆಳದಿಂದ ಮಾಡೋದೇ ಆದ್ರೆ, ಹೃದಯವನ್ನು ನೋಡುವ ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸಿ ಬಲಪಡಿಸಿ ಅಭಿವೃದ್ಧಿಪಡಿಸುತ್ತಾರೆ. ಅಲ್ಲೆಲ್ಲೂಯ್ಯ. ಯಾರೋ ಮನುಷ್ಯರು ನೋಡಬೇಕು, ಯಾರೋ ಪಾಸ್ಟರ್ ನೋಡಬೇಕು, ಪಾಸ್ಟಮ್ಮ ನೋಡಬೇಕು, ಇಲ್ಲ ಅಪ್ಪ ಅಮ್ಮ ನೋಡಬೇಕು, ನನ್ನ ಫ್ರೆಂಡ್ಸ್ ನೋಡಬೇಕು, ನನ್ನ ಪಕ್ಕದ ಮನೆಯವ್ರು ನೋಡಬೇಕು ಅನ್ನೋ ರೀತಿಯಲ್ಲಿ ನಾವು ಏನೇ ಮಾಡೋದೇ ಆದರೂ ಅದು ನಮಗೆ ಯಾವ ಆಶೀರ್ವಾದವನ್ನು ಹೊತ್ತು ತರೋದಿಲ್ಲ. ಆದರೆ ನೀವೊಂದು ಮಾತು ಮಾತನಾಡಿದ್ರು, ಒಂದೇ ಒಂದು ಕ್ರಿಯೆ ಮಾಡೋದಾದ್ರು, ಅದನ್ನು ನನ್ನ ದೇವರು ನೋಡ್ತಾ ಇದ್ದಾರೆ ಅಂತ ನೀವು ಮಾಡಿ ನೋಡ್ರಿ. ಅದನ್ನು ಹೃದಯದಲ್ಲಿ ಶುದ್ಧ ಹೃದಯ ಉಳ್ಳವರಾಗಿ ಮಾಡಿ ನೋಡ್ರಿ. ಈ ದಿನ ಅದ್ಭುತ ಅತಿಶಯ ಆಶ್ಚರ್ಯ ಕಾರ್ಯಗಳು ನಡೆಯೋ ಒಂದು ಕಾಲಘಟ್ಟದಲ್ಲಿ ನಾವಿಲ್ಲ. ಯಾಕೆ ಅಂದರೆ ಅಂತ್ಯ ಕಾಲದಲ್ಲಿದ್ದೀವಿ. ಈ ದಿನ ಏನು ನಡೀತಿದೆ, ಎಲ್ಲ ಕಡೆ ಸಾವು, ನೋವು, ಹೋರಾಟ. ಅಪ್ಪಪ್ಪ, ನಮ್ಮ ಲೋಕದಲ್ಲಿ ಏನು ನಡೀತಾ ಇದೆ ಅಂತ ಕೂತ ಸ್ಥಳದಲ್ಲಿ ನೋಡ್ತಾ ಇದ್ರೆ ಹಾಗೇ ತಲೆ ಸುತ್ತುತ್ತಾ ಇದೆ. ನಮಗೆ ಭಯ ಬರ್ತಿದೆ. ದೇವರೇ, ನನ್ನ ಮಕ್ಕಳ ಭವಿಷ್ಯ ಏನಪ್ಪ, ನನ್ನ ಮೊಮ್ಮಕ್ಕಳ ಭವಿಷ್ಯ ಏನಪ್ಪ, ನನ್ನ ಮುಂದಿನ ಸಂತತಿಯ ಭವಿಷ್ಯ ಏನಪ್ಪ ಅಂತ ಒಂದು ಭಯ, ಒಂದು ಗಲಿಬಿಲಿ, ಒಂದು ಆತಂಕವಾಗುವ ಪರಿಸ್ಥಿತಿಗಳಲ್ಲಿದ್ದೇವೆ. ಆದರೆ ಯಾರ ಹೃದಯ ಶುದ್ಧವಾಗಿರುತ್ತದೋ, ಯಾರ ಹೃದಯ ದೇವರನ್ನು ನೋಡ್ತಾ ಇರುತ್ತದೋ, ಯಾರ ಹೃದಯದಲ್ಲಿ ದೇವರ ವಾಕ್ಯಗಳು ತುಂಬಿಕೊಂಡಿರ್ತದೋ, ಅವರ ಹೃದಯವನ್ನು ನೋಡುವಂಥ ದೇವರು ಖಂಡಿತವಾಗಿ ಈ ಕಾಲಘಟ್ಟದಲ್ಲಿಯೂ ಆಶೀರ್ವದಿಸಿ ಸಮಾಧಾನ ಕೊಟ್ಟು ಸಂತೋಷ ಕೊಟ್ಟು ಅಭಿವೃದ್ಧಿಪಡಿಸಿ ಎಲ್ಲ ರೀತಿಯಲ್ಲೂ ಕರ್ತನ ನಮ್ಮನ್ನು ನಡೆಸ್ತಾರೆ. ಅಲ್ಲಿ ಭಯವೇ ಆಗಲಿ, ಆತಂಕನೇ ಆಗಲಿ, ಗಲಿಬಿಲಿನೇ ಆಗಲಿ ಅದು ನಮ್ಮ ಜೀವನದಲ್ಲಿ ಕಾಣೋದೇ ಇಲ್ಲ, ನಮ್ಮ ಕುಟುಂಬಗಳಲ್ಲಿ ಕಾಣೋದಿಲ್ಲ. ಯಾಕೆ ಅಂದರೆ ನಮ್ಮ ಹೃದಯ ಶುದ್ಧವಾಗಿದೆ. ಆ ದೇವರು ನನ್ನ ಪರಿಶುದ್ಧನು, ಆ ಹೃದಯದ ಶುದ್ಧಿಯನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ನಾನು ಕರ್ತನಲ್ಲಿ ಮತ್ತೊಂದು ಆವರ್ತಿ ನಿಮಗೆ ಹೇಳ್ತಾ ಇದ್ದೇನೆ, ಈ ದಿನದಿಂದ
ಏನೇ ಮಾಡಿದ್ರು ಹೃದಯದಲ್ಲಿ ಶುದ್ಧ ಹೃದಯವುಳ್ಳವರಾಗಿ ಹೃದಯಪೂರ್ವಕವಾಗಿ ಮಾಡ್ರಿ. ಯಾರು ನೋಡ್ತಾರೋ ಬಿಡ್ತಾರೋ, ಯಾರು ಮೆಚ್ಕೊಳ್ತಾರೋ ಮೆಚ್ಕೊಳ್ಳೋದಿಲ್ವೋ ಅದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಈ ಲೋಕದ ಜೀವನ ಮುಗಿದ ನಂತರ ನಾವು ಪರಲೋಕಕ್ಕೆ ಹೋಗಬೇಕು. ನಮಗಾಗಿ ಸಾವಿರಾರು ವರ್ಷದ ಒಂದು ಜೀವನ ಇದೆ. ಅಲ್ಲಿ ಹಸಿವಿಲ್ಲ, ನೋವಿಲ್ಲ, ಕಣ್ಣೀರಿಲ್ಲ. ಹಾಲೆಲೂಯ. ದೇವರೊಟ್ಟಿಗೆ ಜೀವಿಸುವುದೊಂದು ಜೀವನ ನಮಗಿದೆ. ಅದೇ ನಿತ್ಯ ಜೀವ. ಆ ಪರಲೋಕ ರಾಜ್ಯಕ್ಕೆ ಹೋಗಬೇಕು ಅನ್ನೋದಾದ್ರೆ, ದೇವರ ಎರಡನೇ ಬರುವಿಕೆಗೆ ನಾವು ಸಿದ್ಧರಾಗಬೇಕು ಅನ್ನೋದಾದ್ರೆ, ನಾವು ಪರಿಶುದ್ಧವಾದ ಜೀವನವನ್ನು ನಡೆಸಬೇಕು. ಅದು ಹೊರಗಿನ ತೋರಿಕೆಯಲ್ಲ, ಹೃದಯದ ಒಳಗಿನಿಂದ ಒಂದು ಪರಿಶುದ್ಧವಾದ ಜೀವನ. ಹಾಲೆಲೂಯ. ಪರಿಶುದ್ಧವಾದ ಕ್ರಿಯೆಗಳು, ಪರಿಶುದ್ಧವಾದ ಮಾತುಗಳು, ಪರಿಶುದ್ಧವಾದ ಆಲೋಚನೆಗಳು, ಪರಿಶುದ್ಧವಾದ ಸಲಹೆಗಳು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಹೊರಡಲಿ. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನ ಈ ದಿನ ಚೆನ್ನಾಗಿ ಓದ್ರಿ. ಈ ವಾಕ್ಯದಲ್ಲಿ ನಿಮ್ಮನ್ನು ಬಲಪಡಿಸ್ಕೊಳ್ರಿ. ದೇವರ ಹತ್ರ ಇಲ್ಲಿವರೆಗೂ ನೀವು ಏನೇನು ವಿಷಯದಲ್ಲಿ ಹೃದಯದಲ್ಲಿ ತಪ್ಪಿ ಹೋಗಿದ್ರೋ, ಹೃದಯದಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾಡಿದ್ರೋ, ಅದೆಲ್ಲರ ಕುರಿತು ತಪ್ಪನ್ನು ಒಪ್ಪಿಕೊಂಡು ದೇವರ ಹತ್ರ ಕ್ಷಮೆಯನ್ನು ಕೇಳಿ. ಖಂಡಿತವಾಗಿ ಕ್ಷಮೆ ಕೇಳುವಾಗ ಆತನ ಕನಿಕರವುಳ್ಳ ದೇವರು, ಮನ ಮರುಗುವ ದೇವರು, ದಯೆಯುಳ್ಳ ದೇವರು ನಿಮ್ಮನ್ನು ಖಂಡಿತವಾಗಿ ಕ್ಷಮಿಸಿ, ಬಲಪಡಿಸಿ, ಆಶೀರ್ವದಿಸಿ, ನಿಮ್ಮ ಹೃದಯದಲ್ಲಿ ಒಂದು ಪರಿಶುದ್ಧತೆಯನ್ನು ಕೊಟ್ಟು ಇಂದಿನಿಂದ ನೀವು ಪರಿಶುದ್ಧ ಹೃದಯದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ದೇವರ ಸಹಾಯ ಮಾಡ್ತಾರೆ. ಅದೇ ಸಮಯದಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ, ವಾಕ್ಯಗಳಿಂದ ನಿಮ್ಮ ಹೃದಯವನ್ನು ಶುದ್ಧಿ, ನಿಮ್ಮ ಹೃದಯವನ್ನು ನೀವು ವಾಕ್ಯದಿಂದ ತುಂಬಿಸಿಕೊಳ್ಳ್ರಿ. ಯಾವಾಗ ಹೃದಯವನ್ನು ವಾಕ್ಯದಿಂದ ತುಂಬಿಸಿಕೊಳ್ತೀರೋ ಅಲ್ಲಿ ಕೆಟ್ಟ ಆಲೋಚನೆಗೆ ಸ್ಥಳನೇ ಇರೋದಿಲ್ಲ. ಅಲ್ಲಿ ಯಾವುದೇ ಅಸಹ್ಯ ವಿಷಯಗಳಿಗೆ ಅಲ್ಲಿ ಸ್ಥಳನೇ ಇರೋದಿಲ್ಲ. ಯಾಕಂದರೆ ದೇವರ ವಾಕ್ಯ ಬಂದ ಮೇಲೆ ಅಲ್ಲಿ ಯಾವ ರೀತಿಯ ಕೆಟ್ಟದಕ್ಕೂ ಅಲ್ಲಿ ಸ್ಥಳನೇ ಇರೋದಿಲ್ಲ. ನಾನು ಪ್ರತಿನಿತ್ಯ ಏನೇ ಸಂದೇಶ ಕೊಟ್ಟರು ಹೇಳೋದು ಪ್ರಾರ್ಥನೆ ವಾಕ್ಯ, ಪ್ರಾರ್ಥನೆ ವಾಕ್ಯ. ಇದು ಇಲ್ಲ ಅಂದರೆ ನಮ್ಮ ಜೀವನಗಳೇ ಇಲ್ಲ. ಹಲ್ಲೆಲೂಯಾ. ಯಾಕೆ ಅನ್ನೋದಾದ್ರೆ, ಕ್ರೈಸ್ತ ಜೀವನದಲ್ಲಿ ಒಂದು ತಕ್ಕಡಿಯಲ್ಲಿ 2 ತಟ್ಟೆಗಳು ಹೇಗಿರ್ತದೋ ಆ ರೀತಿ ಪ್ರತಿದಿನ ಪ್ರಾರ್ಥನೆ ವಾಕ್ಯ ಸರಿಯಾಗಿರೋದಾದ್ರೆ ಮಾತ್ರ ನಮ್ಮ ಜೀವನ ಸರಿಯಾದ ಪ್ರಮಾಣದಲ್ಲಿ ಆಶೀರ್ವಾದವಾಗಿರ್ತದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ದಯವಿಟ್ಟು ಈ ದಿನದಿಂದ ಹೃದಯ ಶುದ್ಧಿಯುಳ್ಳವರಾಗಿರ್ರಿ. ಯಾಕಂದರೆ ಆತನು ಹೃದಯವನ್ನು ನೋಡುವ ದೇವರಾಗಿದ್ದಾರೆ. ನೀವು ಹೃದಯ ಶುದ್ಧಿಯುಳ್ಳವರಾಗಿರುವಾಗ ದೇವರನ್ನು ನೋಡುವವರಾಗಿರ್ತೀರಾ. ದೇವರನ್ನು ನೋಡುವಾಗ ನಿಮ್ಮ ಮುಖಗಳು, ನಿಮ್ಮ ಜೀವನಗಳು ಪ್ರಕಾಶವಾಗಿ, ಆ ದಿನ ಮೋಶೆಯ ಮುಖದ ಹಾಗೆ ಪ್ರಕಾಶವಾಗಿ ನಿಮ್ಮ ಜೀವನ, ನಿಮ್ಮ ಮುಖ, ನಿಮ್ಮ ಕ್ರಿಯೆ ಎಲ್ಲ ಪ್ರಕಾಶವಾಗಿ ಮಾರ್ಪಡುತ್ತದೆ. ಈ ಪ್ರಕಾಶವಾಗಿ ನಾವು ಕಾಣಲ್ಪಡುವಾಗ ಅನೇಕರು ನಮ್ಮ ಮೂಲಕ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ತಾರೆ. ಯೇಸು ಕ್ರಿಸ್ತನ ತಿಳಿದುಕೊಳ್ಳುವಾಗ ಕರ್ತನು ಅವರಿಗೆ ರಕ್ಷಣೆಯನ್ನು ದಯಪಾಲಿಸ್ತಾರೆ. ಅವರೂ ಕೂಡ ನರಕಕ್ಕೆ ಹೋಗದ ಹಾಗೆ ಪರಲೋಕಕ್ಕೆ ಬರುವುದಕ್ಕೆ ದೇವರು ಸಹಾಯ ಮಾಡ್ತಾರೆ. ಖಂಡಿತವಾಗಿ ಈ ಕಾಲಘಟ್ಟಗಳಲ್ಲಿ ಇದನ್ನೇ ನಾವು ಮಾಡಬೇಕಾಗಿರೋದು. ನಮ್ಮ ಜೀವನ ಒಂದು ಮಾದರಿಯಾಗಿರಬೇಕು, ಸಾಕ್ಷಿಯಾಗಿರಬೇಕು. ಇದರ ಮೂಲಕ ಅನೇಕರು ಯೇಸುವಿನ ಪ್ರೀತಿಯನ್ನು, ಆತ ನಮಗಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟದ್ದನ್ನು, ಆತನು ನಮಗಾಗಿ ರಕ್ತ ಸುರಿಸಿದ್ದನ್ನು, ನಮ್ಮ ಪಾಪಗಳನ್ನು, ಶಾಪಗಳನ್ನು ಹೊತ್ತು ತೀರಿಸಿದ್ದನ್ನು ಅನೇಕರು ತಿಳಿದುಕೊಳ್ಳಬೇಕು. ಯೇಸುವಿನ ಪ್ರೀತಿಯನ್ನು ಅನೇಕರು ತಿಳಿದುಕೊಳ್ಳಬೇಕು. ಆತನ 3ನೇ ದಿನದಲ್ಲಿ ಪುನರುತ್ಥಾನನಾದದ್ದನ್ನು, ಜೀವಂತವಾಗಿ ಎದ್ದದ್ದನ್ನು, ಮರಣವನ್ನು ಗೆದ್ದದ್ದನ್ನು ಅನೇಕರು ತಿಳಿದುಕೊಳ್ಳಬೇಕು. ಆಗ ಮಾತ್ರವೇ ಅನೇಕರು ನರಕದಿಂದ ತಪ್ಪಿಸಲ್ಪಡೋದಕ್ಕೆ ಸಾಧ್ಯ, ಎಲ್ಲರೂ ಪರಲೋಕಕ್ಕೆ ಬರೋದಕ್ಕೆ ಸಾಧ್ಯ. ಆ ರೀತಿಯಾಗಿ ದೇವರು ನಿಮ್ಮ ಮೂಲಕ ಅನೇಕರನ್ನ ರಕ್ಷಣೆಗೆ ತರಲಿ. ಈ ದಿನದಿಂದ ಇದಕ್ಕಾಗಿ ಪ್ರಯಾಸ ಪಡ್ರಿ, ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ದೇವರು ನಿಮ್ಮ ಹೃದಯದಲ್ಲಿ ಪರಿಶುದ್ಧತೆಯನ್ನು ಕೊಟ್ಟು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ. ಖಂಡಿತವಾಗಿ ಕರ್ತನಲ್ಲಿ ನಂಬ್ತೇನೆ. ನೀವು ಈ ವಾಕ್ಯವನ್ನ ಈ ದಿನದಲ್ಲಿ ಚೆನ್ನಾಗಿ ಓದಿ ಧ್ಯಾನಿಸಿ ನಿಮ್ಮನ್ನು ಬಲಪಡಿಸಿಕೊಂಡು ಇದರ ಪ್ರಕಾರ ಜೀವಿಸ್ತೀರೆಂಬುದಾಗಿ ನನ್ನ ಕರ್ತನಲ್ಲೇ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಪ್ರಿಯರೇ, ಮತ್ತೊಂದು ಆವರ್ತಿ ಪ್ರತಿನಿತ್ಯ ಕೇಳಿಕೊಳ್ಳುವ ಹಾಗೆ ಈ ದಿನವೂ ನನ್ನ ಕರ್ತನಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ಯಾರು ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಕರ್ತನು ನಿಮ್ಮನ್ನು ಪ್ರೇರೇಪಿಸೋದೇ ಆದರೆ, ಈ ಸಂದೇಶಗಳು ನಿಮಗೆ ಪ್ರಯೋಜನವಾಗಿ ಆಶೀರ್ವಾದವಾಗಿ ಇರೋದೇ ಆದರೆ ಒಂದು ಸಾರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ತಿಳಿದವರಿಗೆ ನೀವು ಶೇರ್ ಮಾಡಿರಿ. ನಿಮಗೆ ಈ ಸಂದೇಶಗಳು ಇಷ್ಟವಾಗಿರೋದಾದರೆ ಒಂದು ಲೈಕ್ ಮಾಡಿರಿ. ಇದರ ಮೂಲಕ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸ್ತಾರೆ. ಅದೇ ರೀತಿ ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆಗಳಲ್ಲಿ ಒಂದೇ ಒಂದು ಕ್ಷಣ ಈ ಸೇವೆಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಮ್ಮ ಸೇವೆ ಎಲ್ಲ ಹಾದಿಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಖಂಡಿತ ನಿಮ್ಮ ಒಂದು ಪ್ರಾರ್ಥನೆಯ ಸಹಾಯ ನಮಗೆ ಬೇಕಾಗಿದೆ. ಕರ್ತನ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.